ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನಿಗೆ ಮಹಿಮೆ ಇದೆಯಾ? ಯಾಕಂದರೆ ಯೇಸು ಪ್ರಭು ಹೇಳ್ತಿದ್ದ, ನನಗೆ ಲೋಕವು ಉಂಟಾಗೋದಕ್ಕಿಂತ ಮುಂಚೆ ದೇವರ ಬಳಿಯಲ್ಲಿ ನನಗೆ ಮಹಿಮೆ ಇದೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಎಲ್ಲಿದೆ ವಚನ? ಒಂದು ಸಾರಿ ನೋಡಿ, ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ ಕೆಳಗಡೆ ಮಾತು, ಲೋಕವು ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತ ಕೇಳ್ತಿದ್ರು ಪ್ರಿಯರೇ. ಯಾರು ಕೇಳ್ತಿದ್ರು ಮಾತಂದರೆ, ಲೋಕ ರಕ್ಷಕನು, ಪಾಪ ವಿಮೋಚಕನು, ಸರ್ವಲೋಕದ ರಕ್ಷಕನು, ಸರ್ವವನ್ನು ಆಳುವಂಥ ರಾಜ್ಯನು ಹೇಳುವಂಥ ಮಾತು ಪ್ರಿಯರೇ. ಅಂದರೆ ಸರ್ವ ಸೃಷ್ಟಿ ಮಾಡಿದ ಸೃಷ್ಟಿಕದ ಯೇಸು ಪ್ರಭು ಹೇಳುವಂಥ ಮಾತೇನೆಂದರೆ, ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗೆ ಯಾವ ಮಹಿಮೆ ಇದೆ ನೋಡಿ, ಅದೇ ಮಹಿಮೆಯಿಂದ ನನ್ನನ್ನು ಮಹಿಮೆಪಡಿಸು ತಂದೆ ಅಂಥೇಳಿ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಪ್ರಭು ಕೇಳ್ತಿದ್ರು ಪ್ರಿಯರೇ. ಅಂದರೆ ಯಾವ ದಿನ ಅಂದರೆ ಲೋಕ ಉಂಟಾಗೋದಕ್ಕಿಂತ ಹಿಂದುಗಡೆ, ಸೂರ್ಯನು ಇಲ್ಲದಂಥ ದಿನಗಳಲ್ಲಿ, ಚಂದ್ರನು ಇಲ್ಲದಂಥ ದಿನಗಳಲ್ಲಿ, ನಕ್ಷತ್ರಗಳು ಇಲ್ಲದಂಥ ದಿನಗಳಲ್ಲಿ, ಆಕಾಶವು ಇಲ್ಲದಂಥ ದಿನಗಳಲ್ಲಿ, ಭೂಮಿ ಇಲ್ಲದಂಥ ದಿನಗಳಲ್ಲಿ, 84 ಲಕ್ಷ ಜೀವರಾಶಿಗಳು ಇಲ್ಲದಂಥ ದಿನಗಳಲ್ಲಿ, ಈ ಲೋಕ ಉಂಟಾಗದ ದಿನಗಳಲ್ಲಿ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರ ಬಳಿಯಲ್ಲಿ ಮಹಿಮೆ ಇದೆ ಅಂತಂತೆ. ಅಂದರೆ ಯಾವಾಗಂದರೆ ಅನಾದಿಯಲ್ಲೇ ದೇವರ ಬಳಿಯಲ್ಲಿ ಆತನಿಗೆ ಏನಿದೆ ಮಹಿಮೆ. ಮತ್ತು ಅನಾದಿಯಲ್ಲಿ ದೇವರಲ್ಲಿದ್ದಾರೆ ಯೇಸು ಪ್ರಭು ಅಂದರೆ ಒಂದು ಸಾರಿ ನೋಡಿ, ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ನೇ ವಚನ ಏನು ಬರೆಯಲ್ಪಟ್ಟಿದೆ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ವಾಕ್ಯ ಅಂದರೆ ಯಾರು ಪ್ರಿಯ? ಎಷ್ಟಕ್ಕೂ ವಾಕ್ಯನೇ ಯೇಸು ಕ್ರಿಸ್ತರಾಗಿದ್ದಾರೆ ಪ್ರಿಯರೇ. ವಾಕ್ಯನೇ ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತ ಎಲ್ಲಿದ್ದರು ಅಂದರೆ ದೇವರ ಬಳಿಯಲ್ಲಿ. ಅಂದರೆ ಆದಿಯಲ್ಲಿ ಯೇಸು ಕ್ರಿಸ್ತನಿದ್ದನು, ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದನು, ಮಹಿಮೆಯಿಂದ ಇದ್ದಿದ್ದರು ಯೇಸು ಪ್ರಭು. ಎಲ್ಲಿ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಅಂದರೆ ಅನಾದಿಯಲ್ಲಿ, ಅಂದರೆ ಏನು ಇಲ್ಲದ ದಿನಗಳಲ್ಲಿ, ಸೂರ್ಯನ ಇಲ್ಲದಂಥ ದಿನಗಳಲ್ಲಿ, ಚಂದ್ರನ ಇಲ್ಲದಂಥ, ಏನು ಪಂಚಭೂತಗಳು ಇಲ್ಲದಂಥ ದಿನಗಳಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನಿಗೆ ಮಹಿಮೆ ಇದೆಯಂತೆ. ಅದೇ ಮಹಿಮೆಯಿಂದ ನನಗೇನು ಮಾಡಬೇಕಂತ ಮಹಿಮೆ ಪಡಿಸು ಅಂಥೇಳಿ ತಂದೆಯಾದ ದೇವರ ಹತ್ರ ಯಾರು ಮಾಡಿರ್ತಾರೆ ಅಂದರೆ ಯೇಸು ಪ್ರಭು ಮಾಡುವಂಥ ಒಂದು ವಿಜ್ಞಾಪನೆ ಪ್ರಿಯರೇ. ಯೇಸು ಪ್ರಭು ತನ್ನ ದೇವರಿಗೆ, ತನ್ನ ತಂದೆಗೆ ವಿಜ್ಞಾಪನೆ ಮಾಡಿದಾಗ, ನನ್ನನ್ನು ಮಹಿಮೆ ಪಡಿಸು, ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ಯಾವ ಮಹಿಮೆ ಇತ್ತೋ ನೋಡಿ, ಅದೇ ಮಹಿಮೆಯಿಂದ ನನಗೆ ಮಹಿಮೆ ಪಡಿಸು ಅಂಥೇಳಿ ಯೇಸು ಕ್ರಿಸ್ತರು ತನ್ನ ತಂದೆಯ ದೇವರಿಗೆ ಕೇಳಿಕೊಂಡಾಗ, ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಮಹಿಮೆ ಪಡಿಸಿದ್ದಾರಾ ಅಥವಾ ಪಡಿಸಿಲ್ವಾ? ಪಡಿಸಿದ್ದಾರಂತೆ. ಎಲ್ಲಿದೆ ವಚನ ನೋಡಿ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಒಂದು ಸಾರಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಚೆನ್ನಾಗಿ ನೋಡಿ, ಬೈಬಲ್ ತೆಗೆದು ಪ್ರತಿಯೊಬ್ಬರು, ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ಯಾರಂದರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಎಲ್ಲ ಆ ದೇವರು ಏನು ಮಾಡಿದರಂತೆ, ತನ್ನ ಯೇಸು ಕ್ರಿಸ್ತರಿಗೆ ಮಹಿಮೆ ಪಡಿಸಿದಾರಂತೆ. ಅಂದರೆ ಯಾರ ದೇವರು ಅಂದರೆ ತಮ್ಮ ಪಿತೃಗಳು, ಅಂದರೆ ಪೂರ್ವದಲ್ಲಿರ್ತಕ್ಕಂಥ ಪಿತೃಗಳಾಗಿದ್ದಾರೆ ನೋಡಿ, ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಯಾಕೋಬರ ದೇವರು ಯೇಸು ಕ್ರಿಸ್ತರಿಗೆ ಏನು ಮಾಡ್ತಿದ್ದಂತೆ ಮಹಿಮೆ ಪಡಿಸ್ತಾ ಇದ್ದಾರಂತ ಪ್ರಿಯರೇ. ವಚನ ಇದು ನೋಡಿ, ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಕೇಳಿಕೊಂಡ ಹಾಗೆ, ಯೇಸು ಕ್ರಿಸ್ತರು ತನ್ನ ತಂದೆಯಾದ ದೇವರ ಬಳಿಯಲ್ಲಿ ಮರೆ ಇಟ್ಟ ಹಾಗೆ, ಅಂದರೆ ಸರ್ವರಿಗೆ ತಂದೆಗಿರೋ ದೇವರು ಯೆಹೋವ ದೇವರು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ, ಲೋಕ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಮರೆ ಇಟ್ಟಾಗ ಮಹಿಮೆ ಪಡಿಸಿದ್ದಾರಾ ಅಥವಾ ಮಹಿಮೆ ಪಡಿಸಿಲ್ರಿ ಅಂತ ನೋಡುವಾಗ ಇಲ್ಲಿ ವಚನ ಹೇಳ್ತದೆ ಪ್ರಿಯರೇ, ಯೇಸು ಕ್ರಿಸ್ತರಿಗೆ ದೇವರು ಮಹಿಮೆ ಪಡಿಸಿದ್ದಾರೆ. ಯಾಕಂದರೆ ಯೇಸು ಪ್ರಭು ತನ್ನ ತಂದೆಯಾದ ದೇವರ ಬಳಿಯಲ್ಲಿ ಕೇಳಿಕೊಂಡ ಹಾಗೆ
ತಂದೆಯಾದ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನಿಗೆ ಮಹಿಮೆ ಪಡಿಸ್ತಾರೆ ಸರಿ. ಒಂದು ಸಾರಿ ನೋಡಿ, ಇನ್ನೊಂದು ಸಾರಿ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾರೆ. ಅಂದರೆ ಸರ್ವವನ್ನು ಉಂಟು ಮಾಡ್ತಕ್ಕಂಥ ಯೇಸು ಕ್ರಿಸ್ತರಿಗೆ, ಸರ್ವಲೋಕದ ಒಡೆಯನಿಗೆ, ಸರ್ವಲೋಕದ ಪಾಪ ವಿಮೋಚಕನಿಗೆ, ಸರ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ತಂದೆಯಾದ ದೇವರೇನು ಮಾಡ್ತಿದ್ದಾರಂತೆ? ಮಹಿಮೆ ಪಡಿಸ್ತಾ ಇದ್ದಾರಂತ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತರು ಕೂಡ ಯಾವ ರೀತಿ ಅಂದರೆ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ. ಯೇಸು ಕ್ರಿಸ್ತರು ಕೂಡ ಯಾವ ರೀತಿ ಇದ್ದಂದರೆ ಮಹಾಶಕ್ತನಾಗಿದ್ದಾನೆ ಪ್ರಿಯರೇ.